evaluate the definite integral using the substitution method. ಸೊ ಇಲ್ಲಿ 1 ರಿಂದ 2 ಇಂಟಿಗ್ರೇಟ್ ಮಾಡಬೇಕು. ಇನ್ನು 1/x ಮೈನಸ್ 1/2x². ಹುಡುಗರ ಇದನ್ನು ನೋಡಿದ್ರೆ ಏನು ಪ್ಯಾಟರ್ನ್ ನಾಪ್ಕೊ ಬರುತ್ತೆ, ಏನು ಫಾರ್ಮ್ನ ನಾಪ್ಕೊ ಬರುತ್ತೆ ನಿಮಗೆ? ಏನು ಹೇಳಿ ನೋಡೋಣ. ಇದಲ್ವಾ, ಇದು ನಾಪ್ಕೊ ಬರಬೇಕು, ಗೊತ್ತಾಗಬೇಕು ಅದು. ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಎಕ್ಸ್ಪೊನೆಂಟ್ಸ್. ಆದರೆ ಇಲ್ಲಿ e⁴x ಇದೆ, ಇವೆಲ್ಲ ಇದೆ. ಇಲ್ಲೇನಿದೆ? 2x ಇದೆ. ಮತ್ತಿಲ್ಲಿ ತಿರ್ಗಾ ಇಲ್ಲಿ 2x ಇದೆ, ಮತ್ತಿದು 2 ಬೇರೆ ಇದೆ. ಇದು ಏನು ಮಾಡಬೇಕು ಇವಾಗ ನಾವು? ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸರಿನಾ? ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಇದು f(x) ಆಯಿತು ಅಂತ ಹೇಳಿದ್ರೆ ಇದು ನಮ್ಮ f'(x), ಹೌದಾ? f'(x) ಆಗಬೇಕಾಗಿತ್ತು ಹೇಳಬೇಕು ಅಂದರೆ ಟೆಕ್ನಿಕಲಿ. ಆದರೆ ನಾವು x⁻⁻1 ಅಂತ ಹೇಳಿದ್ರೆ ನಿಮ್ಮ f(x)ನ ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ, ಇಫ್ ಐ ಡಿಫ್ರೆನ್ಷಿಯೇಟ್ ದ್ಯಾಟ್ ಅಲ್ಲಿ ಗೆಟ್ -1 ಇಂಟು x⁻⁻2. ಅದೇ 2 ತಿರ್ಗಾ ಬರ್ತಾ ಇದೆ ಅಂತ ಹೇಳಿದ್ರೆ ಪವರ್ ಎಲ್ಲ ದ ಕೋಎಫಿಷಿಯಂಟ್ 1/2 ಬರ್ತಾ ಇದೆ. ಅದು ಇರ್ಕೊಡುದು ನಮಗೆ. ಸೊ ಏನು ಇಂಡಿಕೇಟ್ ಮಾಡ್ತಾ ಇದೆ ನಮಗಿಲ್ಲಿ? that we need to make a substitution of yes, t is equal to 2x ಅಲ್ವಾ? ಸೊ dt/2 is equal to dx, ಸರಿನಾ? ಮತ್ತು ಮುಂದೆ for x is equal to x1 ಆಯಿತು ಅಂತ ಹೇಳಿದ್ರೆ t ಏನಾಗುತ್ತೆ? 2 ಆಗುತ್ತೆ. for x is equal to t is equal to 4. ಸೊ ದಿಸ್ ಇಸ್ 2 to 4. ಹಾಂ, ಇಲ್ಲಿ ಟಿ ಬದಲಾಗಿ ಎಕ್ಸ್ ಬದಲಾಗಿ 2/t ಅಂತ ಬರ್ಕೊಳ್ಳೋಣ ಅಲ್ವಾ? ಸರಿನಾ? -1/2 ಇಂಟು ಇಲ್ಲಿ ಸ್ಕ್ವೇರ್ ಮಾಡ್ಕೊಬೇಕು, ಹಾಗಾಗಿ t² ಇಂಟು ಅಲ್ಲ /4. ಸೊ 4/t² ಆಗುತ್ತಿದ್ದು. ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ಮಾಡೋಣ ಅದನ್ನು. ಇಂಟು e⁻t dt/2 ಅಲ್ವಾ? ಸೊ ಇಲ್ಲಿ 2 1s 2 2s, ಮತ್ತಿಲ್ಲಿ 2 ಕಾಮನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದು ಮತ್ತಿದು 2 ಕಾಮನ್ ಇದೆ. ಹಾಗಾಗಿ ನಾವು ಏನು ಮಾಡ್ಬೋದು? ಐ ಕ್ಯಾನ್ ಫರ್ದರ್ ಕ್ಯಾನ್ಸಲ್ 2 2 and 2. ಸರಿ ತಾನೆ? ಮತ್ತಿದನ್ನು ನಾವು ಇದು ಎಕ್ಸಾಮಲ್ಲಿ ಬೇಕಾಗಿಲ್ಲ ಬರೆಯೋದು, ನಿಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಬರ್ಕೊಳ್ಳಿ. 1/t ಪ್ಲಸ್ ಆಫ್ -1 t² e⁻t dt. ಸೊ ದಿಸ್ ಇಸ್ ಆಫ್ ದ ಫಾರ್ಮ್. ಸೊ ಈ ಸ್ಟೆಪ್ ಬೇಕಾಗಿಲ್ಲ, ಎಕ್ಸಾಮಲ್ಲಿ ಏನು ಬೇಕಾಗಿಲ್ಲ. ಇಟ್ಸ್ ಆಫ್ ದ ಫಾರ್ಮ್ ಇಲ್ಲಿ ಬರಿತೀನಿ. ಇಂಟಿಗ್ರೇಷನ್ ಆಫ್ e⁻x f(x) plus f'(x) dx, which is equal to e⁻x f(x) plus a constant. ಹಾಗಾಗಿ ನಮ್ಮ ಉತ್ತರ I is equal to e⁻t 1/t 2 to 4. So this is 2⁴/4 minus 2⁻2/2. ಸೊ ಇಲ್ಲಿ e²/4 ಎತ್ಕೊಂಬಿಡೋಣ ಕಾಮನು. ಆವಾಗಿದು 2e² - 1 ಅಲ್ವಾ? ಸೊ ಇದೇ ನಿಮ್ಮ ಕೊನೆಯ ಉತ್ತರ. ಓಹ್, ತಪ್ಪು ಬರ್ತೆ ಕಂಡ್ರು. ಇದು LCM ಎಲ್ಲೋ ನೋಡ್ಕೊಂಡು ಏನೋ ಬರ್ದೆ 2. ಹಾಂ, ಇವಾಗ ಸರಿ ಹೋಯ್ತು. LCM ತೊಗೊಳ್ಳಿ ಅಷ್ಟೇ. ಇಲ್ಲಿ 2/2 ಮಾಡಬೇಕಲ್ಲ, 4 ಮಾಡಬೇಕು ಅಂದರೆ ಆ 2 ಇಲ್ಲಿ ಹೊಡ್ಕೊಳುತ್ತೆ ಕಾಮನ್ ತೆಕ್ಕೊಂಡಾಗ. ಅದು ಸರಿ ಯೋಚನೆ ಮಾಡಿಲ್ಲ, ಏನೋ ಯೋಚನೆ ಮಾಡಿ ಬರದೆ.